ನಮಗೆ ನಿಯಮಿಸುವುದಕ್ಕೆ ಇದ್ದವು. ಅವನ ನಿರ್ದೇಶಾನುಸಾರವಾಗಿಯೇ ನಮ್ಮ ಬದುಕು ಅನ್ನುವಂತಹ ಬದ್ಧತೆಯನ್ನು ನಾವು ಅಂಗೀಕರಿಸಿಕೊಂಡವರು. ಈಗಲೂ ಅದೇ ದೃಷ್ಟಿಯಿಂದಲೇ ನಮ್ಮನ್ನು ಸ್ವಾಮಿ ಕಾಣ್ತಾ ಇದ್ದಾನೆನ್ನುವುದಕ್ಕೆ ನಿದರ್ಶನ ರೂಪವಾಗಿ ಈ ವಾಕ್ಯ ನಮಗೆ ಗೋಚರಿಸ್ತದೆ. ಸುಪ್ರೇಮದಿಂದ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷ ಪರಮಾತ್ಮ ಸ್ವರೂಪನೆಂದು ಅಪರೋಕ್ಷದಿಂದರಿಯುವುದು ಅಲ್ಲ, ಪರೋಕ್ಷದಿಂದರಿಯುವುದು. ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಸರ್ವಕರ್ತಾರನ್ನಿಸಿಕೊಂಡಂತಹ ಸ್ವಾಮಿ ಈ ಪ್ರಪಂಚದ ಸೃಷ್ಟಿಸ್ಥಿತಿಲಯಾದಿ ಕರ್ತವ್ಯಗಳಿಗೆ ಸರ್ವಸಮರ್ಥನೂ ಪೂರ್ಣ ಸ್ವಾತಂತ್ರ್ಯನು. ಇದನ್ನು ಅರಿತೇ ನಾವೀ ತನಕ ಬದುಕನ್ನು ಸಾಗಿಸಿದವರು. ಇದರಲ್ಲಿ ನಮಗೇನು ಅತಿಶಯ ಕಾಣಿಸುವುದಿಲ್ಲ. ನೋಡೋಣ ಮುಂದೆ. ಸಾರಿ ಬೇಳಿದ ನಿನಗೆ ಸರ್ವತ ಬಾರುಜವ ತೋರುವುದು ತರವಲ್ಲ. ಸಾರಿ ಬೇಳಿದೆ ನಿನಗೆ ತನ್ನೊಡನೆ ಪೌರುಷವ ತೋರುವುದು ತರವಲ್ಲ. ದಯನ ಬಿಟ್ಟು ಎಂದೆಮ್ಮದಾರು ಕನವಶ ಕಿತ್ತು ಕೆಳುಗಿದರಿ ನಿಮಗೆಲ್ಲ ಭೂರಿ ಸುಕ್ಷೇಮಬಹುದು. ತನ್ನೊಡನೆ ಪೌರುಷವ ತೋರುವುದು ತರವಲ್ಲ. ಗಯನ ಬಿಟ್ಟು ಇಂದೆಮ್ಮದಾರು ಕನವಶ ಕಿತ್ತು ಕೆಳುಗಿದರಿ ಸುಕ್ಷೇಮವಪ್ಪುದು. ನಿಮಗೆ ಯಾವುದೇ ಕಾರ್ಯದ ಕುರಿತಾಗಿ ಸರಿಯಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಸ್ಪಷ್ಟವಾದಂತಹ ನಿರ್ದೇಶನವನ್ನು ಮೇಲಿಂದ ಮೇಲೆ ನಿಮಗೆ ನಾನು ಒದಗಿಸಿಕೊಡುತ್ತಾ ಇದ್ದೇನೆ. ಎಮ್ಮೊಡನೆ ಪೌರುಷವ ತೋರುವುದು ತರವಲ್ಲ. ಹಾಗಿದ್ರೆ ಒಳ್ಳೆಯದು ಯಾವುದು? ಗಯನ ಬಿಟ್ಟಿಂದೆಮ್ಮ ದಾರುಕನ ವಶವಿತ್ತು ಕಳುಹಿದರೆ ಸುಪ್ರೇಮಕರವಾಗಿತ್ತು. ಓಹೋ, ಇದನ್ನೇ ಅಲ್ವೇ ಸುಭದ್ರೆಯ ಮೂಲಕವಾಗಿಯೂ ಹೇಳಿ ಕಳುಹಿಸಿದ್ದು ಸ್ವಾಮಿ. ಮತ್ತೊಮ್ಮೆ ಯಾಕೆ ನೋಡೋಣ, ಬೇರೇನಿದೆ ನೋಡು. ಮೂಲಲೋಕದ ಗಂಡನೆಂಬ ಅಹಂಕಾರವು ತೋರಿದರೆ, ಮೂಲಲೋಕದ ಗಂಡ ಎಂಬ ಅಹಂಕಾರವು ತೋರಿದರೆ, ಕೋಟಿ ರುದ್ರರ ಕೊಲುವ ಕೊಲೆಯ, ಕೋಟಿ ರುದ್ರರ ಕೊಲುವ ಕೊಲೆಯನು ತೋರಿಸುವೆಂದು ಹರಿ ಬರೆದ ಪತ್ರಿಕೆಯ ಬರಿದ ಪಾರ್ಥನು ಲೋಕದ ಗಂಡ ಅನ್ನುವಂತ ಅಹಂಕಾರವನ್ನು ತೋರಿದರೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ಕಾಣಿಸುವೆ. ಏನಿದರ ಸಂದೇಶ? ಪಕ್ಕನೇ ಭಯ ಹುಟ್ಟಿಸುವ ಹಾಗೆ ವಾಕ್ಯಗಳು ಗೋಚರಿಸ್ತವೆ. ಆದರೆ ಸ್ವಾಮಿ ಲೇಖಿಸಿದಂತಹ ಲೇಖನದಲ್ಲಿ ಕೇವಲ ವಾಕ್ಯಾರ್ಥ ಮಾತ್ರ ಇರುವುದಕ್ಕೆ ಸಾಧ್ಯವಿದೆ. ಭಾವಜನಯ್ಯನೆಂದು ನಾವು ಭಾವಿಸಿದ ಆ ಸ್ವಾಮಿಯ ಲೇಖನದ ಭಾವ ಈ ಭಾವನೆಗೆ ಅರ್ಥ ಆಗಿದೆ. ಅದೇ ಸರಿ. ಅಳಿದರೊಳಗೆ ಎದ್ದು ದಾರುಗ ಘನ ವಿನೋದದಿ ನಿನಗೆ ಕುಳಿತಲ್ಲಿ ಇರುವೆ ಬಂತ? ಯಾಕೆ ಒಮ್ಮೆ
ಆಮೇಲೆ ಎದ್ದು ಹಾರ್ಲಿಕ್ಕೆ ಪ್ರಾರಂಭ ಮಾಡಿದ್ಯಲ್ಲ, ಎದೇಂತೀನಿ ಕುಳಿತಲ್ಲಿಂದ ದೀಕ್ಷೆ ಎಂಬಿಸಿಡೆದ್ದು. ಹಾಗಿದ್ರೆ ಅಂತ ದುರ್ಜನನೇ ನೀವು. ನಾನು ನಿನ್ನ ಬಿಡೋದು ಬೈದದ್ದು. ಈಗ ದೀಕ್ಷೆ ಬಿಸಿ ಹೇಳ್ಬೇಕು ಅಂತಾದ್ರೆ ನಿನ್ನ ಕಪಾಲಕ್ಕೆ ತುಳಿದವ ಯಾರು ಬೇಕಲ್ಲ? ಅಲ್ಲ, ನಿನ್ನ ಮಾತೇ ನನ್ನ ಕಪಾಲಕ್ಕೆ ತುಳಿದ ಅನುಭವ ನನಗಾಯಿತು. ಏ ಪುಣ್ಯಾತ್ಮ, ನಿನ್ನ ಹತ್ರ ನಾನು ಒಂದೇ ಒಂದು ವಾಕ್ಯ ಮಾತಾಡ್ಲಿಲ್ಲ, ಸುಮ್ಮಗೆ ಕುಳಿತಿದ್ದೇನೆ. ನೀನು ಸುಮ್ಮನೆ ಹೇಳ್ಬಾರ್ದು. ನಾನು ಬಂದವ ಇಷ್ಟು ಮಾತಾಡುವಾಗ ನನ್ನ ಹತ್ರ ನೀನು ಮಾತಾಡದೆ ಇದ್ದುದೇ ನನ್ನ ಕಪಾಲಕ್ಕೆ ಬಾರಿಸ. ಮಾತಾಡಿದ್ದರಿಂದ ದೋಷ ಬಂದ, ಮುಖಭಂಗ ಆಗೋದು ನನಗೆ. ಮಾತನಾಡದೆ ಎಂತದ್ದು ಮುಖಭಂಗ ಆಯ್ತು ನನಗೆ. ಹೌದಾ? ನಿನಗೆ ಆಗ್ತದಲ್ಲ ಅದು? ಹೌದು. ಆದ್ದರಿಂದಲೇ ಮಾನ ಬಿಟ್ಟವನೇ ಅಂತ ಕರೆದದ್ದು ನಾನು. ಯಾರನ್ನು? ನಿಮ್ಮನ್ನು. ನಿನಗೆ ಮುಖಭಂಗ ಆದ್ರೆ ನಾನು ಮಾನ ಬಿಟ್ಟವ. ಬಿಟ್ಟವ. ಹೌದು, ಮಾನ ಬಿಟ್ಟವ. ನೀನು ಸ್ವಲ್ಪ ಹಿಂದಕ್ಕೆ ಹೋಗು. ಅಪಮಾನವನ್ನು ಅನುಭವಿಸಿದ ನೀನಲ್ವ ಮಾನ ಬಿಟ್ಟವ? ಅಲ್ವೇ ಅಲ್ಲ. ಆವತ್ತು ತುಂಬಿದಂತ ಪುರಸಭೆಯಲ್ಲಿ. ಎಲ್ಲಿ ತುಂಬಿದಂತ ಪುರಸಭೆಯಲ್ಲಿ? ನಗರಸಭೆಯಲ್ಲಿ. ಎಂತದ ಪುರಸಭೆಯಲ್ಲಿ? ತುಂಬಿದ ಕುರುಸಭೆಯಲ್ಲಿ. ನಿಮ್ಮ ಇವರ ಬರದೆ ಅಂತ ಪಾಂಚೋಳಿಯ. ಎಂತದ ನಿಮ್ಮ ಇವರ ಬರದೆ ಅಂತ ಪಾಂಚೋಳಿಯ ಪಾಂಚಾಲೆ ಚಾಲೆಯ. ಆ ಚಾಲೆಯ ಸಿರಿಗೆ ಕೈ ಹಾಕುವಾಗ 5 ಮಂದಿ ಗಂಡಂದ್ರು ಇದ್ದು ನೀವು ಮಾನವಂತರಾದ್ರೆ ಅದನ್ನು ತಡಿಬೇಕಿತ್ತು, ತಡಿಲಿಲ್ಲ. ಆದ್ದರಿಂದಲೇ ಮಾನ ಬಿಟ್ಟವನೇ ಅಂತ ಹೇಳಿದ್ದೇನೆ. ನಿನಗೆ ಮಾನ ಅಂದ್ರೆ ಏನು ಗೊತ್ತುಂಟ? ಗೊತ್ತಿಲ್ಲ. ಮತ್ತಿಗೆ ಬಿಟ್ಟವ ಅಂತ ಹೇಳಿದ್ದೇವೆ. ಅದು ನೀವು ಬಿಟ್ಟದ್ದೇ ಅದೇ, ನಾವು ಬಿಟ್ಟದೆಲ್ಲ ಅದು ಅಂತ ಲೆಕ್ಕ. ಹೌದು. ಮಾನ ಅಂದ್ರೆ ಅಳತೆ ಅಂತ. ಹೌದಾ? ಹೌದು. ಅಳತೆ ಬಿಟ್ಟವರಾದರೆ ಅವರಾದ್ರೆ ನಾವದು ಸಭೆಯಲ್ಲಿ ಎದ್ದು ಮಾತಾಡ್ತಿದ್ದೇವೆ. ಹೆಸರಿಗೆ ಕೈ ಆಗ ನಿಮ್ಮ ನೀವು ಕೂದಲಿಂದ ಅಲ್ಲಿಗೂ ಸಭೆಗೂ ಎಷ್ಟು ಅಳತೆ ಇತ್ತು? ಯಾಕೆ ಬರಲಿಲ್ಲ? ಅಲ್ಲ, ಯಾಕೆಂದ್ರೆ ಅಳತೆ ಅಂದ್ರೆ ದೂರ ಎಷ್ಟು ಅನ್ನುವ ವ್ಯಾಪ್ತಿಯಿಂದ ಅಲ್ಲ, ವಿಸ್ತೀರ್ಣ ಅಲ್ಲ. ನಾವೆಷ್ಟು ವ್ಯವಹರಿಸಬಹುದು ಅನ್ನುವಾಗ ನಮ್ಮ ಮಿತಿಯನ್ನರಿತು ವ್ಯವಹರಿಸಬೇಕು. ಹೌದು. ನಮಗಲ್ಲಿ ಹೇಳುವುದಕ್ಕೆ ಉಪಾಯ ಇಲ್ಲ. ಉಪಾಯ ಇಲ್ಲ. ಯಾಕೆ? ನಾವು ಧರ್ಮ ನಿಬದ್ಧರು. ಮರ್ಯಾದೆ ಸತ್ತವನೇ. ಈಗ ಗಡ್ಬಿಡಿ ಮಾಡಬೇಡ. ಅಜ್ಜಿರ್ ನಾವೊಂಚೂರು ತಗೋ, ನೀನು ಒಂಚೂರು ತಗೋ. ಬಾಯಿಗೆ ಬಂದದ್ದನ್ನೆಲ್ಲ ಹೇಳಿದ್ರೆ ತೋರಿಸ್ಲಿಕ್ಕೆ ಮುಖ ಇಲ್ಲ ಅಂತ ಮಾಡಿ ಅನ್ನ ಒಂದು ಚೂರು ತಗೋ, ಸಮಾಧಾನ. ಆವತ್ತು ನೀನು ಗಡ್ಡ ಬಿಟ್ಟುಕೊಂಡು ಬಂದು ಗಡ್ಡ ಬಿಟ್ಟುಕೊಂಡು ಬಂದು ಗಡ್ಡ ಬಿಡುದು ಎಂತದ್ದು? ಉದ್ದಕ್ಕೆ. ಸರಿ ಸರಿ. ಕ್ಷೌರ ಮಾಡದೆ ಬಂದ ಗಡ್ಡವನ್ನು ಹಾಗೇ ಬಿಟ್ಟು ನಂದನವನದಲ್ಲಿ ನೀನು ಕೂತ್ಕೊಂಡು ನಂದನವನ ನಮ್ಮ ಅಮ್ಮನನ್ನು ನೀನು ಹಾರಿಸಿಕೊಂಡು ಹೋದಾಗ ನಿನಗೆ ಯಾರು ಆಗ್ತದಲ್ಲ? ನಿನಗೆ ನಿನ್ನಾಗಿದ್ದ ಮಗ ಇದ್ದು ಅದಕ್ಕೆ ಅವಕಾಶ ಕೊಡುತ್ತ. ಯಾವುದು? ನಿನ್ನ ಅಮ್ಮನನ್ನು. ನನ್ನ ಅಮ್ಮ ಅಂದ್ರೆ ನನಗೆ ಜನ್ಮ ಕೊಟ್ಟ ನನ್ನ ಅಮ್ಮ ಅಲ್ಲ. ಮತ್ತೆ ಸುಭದ್ರಾದೇವಿಯನ್ನು ನೀನು ಅಪಹರಿಸಿಕೊಂಡು ಹೋಗ. ಹಾಗೆ ಗೌರವದಿಂದ ಹೇಳಿದ್ದು, ಸಂಬಂಧದಿಂದ ಅಲ್ಲ. ಅಪಹರಿಸಿಕೊಂಡು ಹೋಗುವಾಗ ಇಡೀ ಸೇನೆ ನಿನ್ನನ್ನು ಹೊಡಿಲಿಕ್ಕೆ ಬಂದಾಗ ಆಗ ನನ್ನ ಕಾಲಿಡಿದು ನೀನು ಕೇಳಿದ್ದೇನು? ಅಯ್ಯ ದಾರುಕನವರೇ, ದಾರುಕೇಶ್ವರವರೇ, ನನ್ನ ಮರ್ಯಾದೆಯ ಪ್ರಶ್ನೆ, ಓಡಿಸು 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 ಅಂತ ಹೇಳುವಾಗ ನನ್ನ ಜೀವದ ಹಂಗನ್ನು ತೊರೆದು ಸಾಧಾರಣ 240ರ ವೇಗದಲ್ಲಿ ನಾನು ಓಡಿಸಿಕೊಂಡು ಹೋದೆ. ಅಂತೂ ಕದ್ದುಕೊಂಡು ಹೋಗುವವರಿಗೆಲ್ಲ ಅನುಕೂಲ ಮಾಡಿಕೊಡುವುದು ನಿನ್ನ ಕೆಲಸ. ವಿಮರ್ಶೆ ಮಾಡಬೇಡ, ಆವತ್ತಿನ ಮಾತ್ರ ಮಾತಾಡು. ಅಲ್ಲ, ಈಗ ನಿನ್ನನ್ನೇ ನೀನೆಷ್ಟು ಸಣುತು ಮಾಡಿಕೊಡ್ತೀನಿ. ಯಾಕೆ? ಕದ್ದುಕೊಂಡು ಹೋಗುವ ನನ್ನ ಕಾರ್ಯಕ್ಕೆ ನೀನು ಅನುಕೂಲ ಒದಗಿಸಿದ್ದು ಅಂತಾದ್ರೆ ನೀನು ಕಳ್ಳತನಕ್ಕೆ ಪ್ರೋತ್ಸಾಹ ಕೊಡುವ ಅಂತಲೇ. ಅಲ್ವೇ ಅಲ್ಲ, ನಿನ್ನವನ ಮರ್ಯಾದೆ ಉಳಿಬೇಕೆನ್ನುವ ಒಂದೇ ಒಂದು ಕಾರಣ. ಕಳ್ಳನ ಮರ್ಯಾದೆ ಉಳಿಸಿ ನಿನಗೇನಾಗಬೇಕು? ಕಳ್ಳನ ಮರ್ಯಾದೆ ಉಳಿಸಿ ನಿನಗೇನಾಗಬೇಕು? ನೀನು ಕಳ್ಳ ಅಂತ ಗೊತ್ತಾದದ್ದು ಹೋಗಿ ಮುಟ್ಟಿದಾದ್ಮೇಲೆ, ಅದಕ್ಕಿಂತ ಮೊದಲು ಗೊತ್ತಿರ್ಲಿಲ್ಲ. ತಿರುಗಿ ನೋಡ್ಲಿಲ್ವ ನೀನಾಗಿದೆ? ನಿನ್ನ ಅಮ್ಮ ಇದ್ದದ್ದನಲ್ಲಿ ನೋಡ್ಲಿಲ್ವ? ಹೌದು ಪುಣ್ಯಾತ್ಮ, ಅದೆಲ್ಲ ಗಡಿಬಿಡಿಯಲ್ಲಿ ಓಡಿಸುವಾಗ ತಿರುಗಿ ನೋಡಿದ್ರೆ ಎಲ್ಲಾದ್ರೂ ಹೋಗಿ ತಾಗಿದ್ರೆ ಇದ್ದವ್ರದ್ದು ಪ್ರಾಣ ಹೋಗುದಿಲ್ವಾ? ಅದಕ್ಕೆ ಬೇಕಾದ್ರೆ ನಾನು ಮುಂದಿನ ಗುರಿಯೇ ಇತ್ತು, ನನಗೆ ಹಿಂದೆ ನೋಡ್ಲಿಲ್ಲ ನಾನು. ನೀನು ಅಷ್ಟು ಮರ್ಯಾದೆ ಇದ್ದವರಾದ್ರೆ ಈಗ ನಾನು ಬಂದಾಗ ದಾರುಕೇಶ್ವರನವರೇ ಮರ್ಯಾದೆ ಇದ್ದದ್ದು ಹೌದಾದ್ರೆ ದಾರುಕೇಶ್ವರನವರೇ, ದಾರುಕೇಶ್ವರನವರೇ. ಅದೇ ದಾರುಕೇಶ ಅಂದ್ರೆ ದ್ವಾರಕೆಗೆ ನನ್ನ ಹೆಸರಿಂದಲೇ ಬಂದದ್ದು ಹೆಸರು. ಏನು ಅಂತ? ಮತ್ತೆ ದ್ವಾರಕೆ ಅಂತ. ದ್ವಾರಕೆ ಅಂತ ಈಗ ನೀನಿರುವುದರಿಂದ ಬಂದದ? ಮತ್ತೆ ಅಲ್ಲ, ದ್ವಾರಕೆಯಲ್ಲಿ ನೀನಿರುವುದರಿಂದ ನಿನಗೆ ದಾರುಕ ಅಂತ ಹೆಸರು ಬಂದದ್ದು. ನನ್ನಿಂದಲೇ ದ್ವಾರಕೆಗೆ ಹೆಸರು ಬಂದದ್ದು ಪುಣ್ಯಾತ್ಮ. ಇಲ್ಲದ್ರೆ ಎಲ್ಲಿಂದ ಬಂದು ದಾರುಕ. ಆಯ್ತಾಯ್ತು, ದಾರುಕ ಆಯ್ತು. ದಾರು ನೀನು ಹೇಳುವ ದಾರು ಬೇರೆ, ಕಾ ಬೇರೆ. ನೀನು ಹೇಳೋ ದಾರು ದಾರು ಕ. ಅಂತೂ ದಾರುಕೆ ಹೆಸರು ಹೋಗುವಾಗೆ ಮಾಡಿದವ ನೀನು. ಅಲ್ಲ, ಉಳಿಸಿದ್ದೀನಿ ನಾನು 10 ಕಡೆಗೆ. ಹೌದು, ಅಂತ ವ್ಯಕ್ತಿ ನಾನು ಬರುವಾಗ ಬಂದಿರೇ ದಾರುಕೇಶ್ವರವರೇ, ಎತ್ತಲಿಂದ ನಿಮ್ಮ ಗಮನವಾಯಿತು, ಆಯಾಸವೂ ಆಯ್ತೆ, ಆಸರಿಂಗೆ ಏನಾದರೂ ಬೇಕಾದ ಉಪಚಾರ ಮಾಡಿದ್ಯಾ? ಒಂದು ತುಂಡು ಮಳೆಯಾದ್ರೂ ಕೊಟ್ಟಿದ್ಯಾ? ಹಾಗೆಲ್ಲಿಯಾದ್ರೂ ನಾನು ತಪ್ಪಿ ನಿನ್ನಲ್ಲಿ ಕೇಳಿದ್ರೆ ನೀನು ದಿನ ಇಲ್ಲಿಗೆ ಬರ್ತಿಂದ ಗೊತ್ತುಡು ನನಗೆ. ಏನು ಧರ್ಮಾರ್ಥ ಸಿಗುವುದಾದ್ರೆ ಯಾರು ಬಾರದು? ಇವತ್ತೇ ಬಂದದ್ದು ಗಡಿಬಿಡಿಯಿಂದ ಪುಣ್ಯಾತ್ಮ.
ಆವತ್ತು ಮಾಡಿದ ಉಪಕಾರ ಅಂತಲೇ ಆದರು ಹಾ. ಅದಕ್ಕಿಂದಿಗೆ ನಾನು ಸದಾಕಾಲ ಕೃತಜ್ಞನಾಗಿರ್ಬೇಕಾದದ್ದೇನೂ ಇಲ್ಲ. ಹಾ. ಯಾಕೆ? ಆವತ್ತು ಇಂದ್ರಪ್ರಸ್ಥಕ್ಕೆ ಹಾ. ನಮ್ಮ ರಥ ಹರಿಸಿಕೊಂಡು ಬಂದ ನೀನು ಹ್ಮ್. ಮರಳಿ ಇಲ್ಲಿಂದ ಹಿಂದೆ ಹೋಗುವಾಗ 1 ತಿಂಗಳು ದಾಟಿತ್ತು, ಹೌದಾ? ಯಾಕೆ? ಅಲ್ಲ, ಇಲ್ಲೇ ಇದ್ದಿ ಇಂದ್ರಪ್ರಸ್ಥದಲ್ಲಿ. ಹೌದು. 1 ತಿಂಗಳಲ್ಲಿ ನೀನು ಉಂಡದ್ದೆಷ್ಟಾಗಿದೆ ಪುಣ್ಯ? ಆದ್ರೆ 1 ತಿಂಗಳು ನನ್ನ ಎಲೆಯನ್ನು ನಾನೇ ತೆಗೆದದ್ದು, ಬೇರೆಯವ್ರ ಹತ್ರ ತೆಗಿಲಿಕ್ಕೆ ಬಿಡಲಿಲ್ಲ. ನಿನ್ನ ಕುಟುಂಬದವ ಬರ್ತಾನೆ. ಕುಟುಂಬದವರು ಮತ್ತೆ ಮಾತಾಡ್ತಾರೆ, ಏ ಹಣೆ ಬರ ಕೆಟ್ಟವನೆ, ಏ ಹಣೆ ಬರ ಕೆಟ್ಟವನೆ, ಹಣೆ ಬರ ಕೆಟ್ಟವನೆ. ಈಗ ಒಂಚೂರು ಹೆಚ್ಚು ತಗೋ ಸಮಾಧಾನ. ಏನಾದ್ರೂ ಹೇಳಿದ್ರೆ ಹಣೆ ಬರ ಕೆಟ್ಟ ನಾನು ಹೇಳಿದ 100ಕ್ಕೆ 100 ಸರಿ. ನೀವು ಎಲ್ಲಿ ಹುಟ್ಟಬೇಕಾದವರು, ಎಲ್ಲಿ ಹುಟ್ಟಿದ್ದು ನೀವು? ಹುಟ್ಟಬೇಕಾದವರು ಎಲ್ಲಿಂದ್ರೆ ಅಲ್ಲ, ಎಲ್ಲಿ ಇರ್ಬೇಕಾದವರು? ಹುಟ್ಟಿದ್ದು ಕಾಡಿನಲ್ಲಿ. ಹಾ, ನೀವು ನಿಜವಾಗಿ ಇರ್ಬೇಕಾದ್ದು ಎಲ್ಲಿ? ಪಾಂಡು ಚಕ್ರವರ್ತಿಯ ಮಕ್ಕಳು ಹಸ್ತಿನಾವತಿಯಲ್ಲಿ ಇರ್ಬೇಕಾದವರು. ಅರಮನೆಯಲ್ಲಿ ಇರ್ಬೇಕಿತ್ತು. ಕಾಡಿನಲ್ಲೇ ಹುಟ್ಟಿದ್ದೀರಿ, ಕಾಡಿನಲ್ಲಿ ಹುಟ್ಟಿದ್ದೇವೆ, ಕೂಡ ಕಾಡಿನಲ್ಲೇ ಬೆಳೀತಾ ಇದ್ದೀರಿ ನೀವು. ಈಗ ಕಾಡಿನಲ್ಲೇ ಇದ್ದೇವೆ. ಕಾಡಿನಲ್ಲಿ ಒಂದಾದ್ರೂ ಬಿಟ್ಟಿದ್ರೆ ನೀವು ಕಂದಮೂಲ ವ್ಯಾಧಿಗಳನ್ನು ಸೇವಿಸಿ